ಶ್ರೀಮಾತ್ರೇ ನಮಃ. ಈ ದಿವಸ ನಾನು ಒಂದು ಸಣ್ಣ ಕಥೆಯೊಂದಿಗೆ ನಿಮ್ಮ ಮುಂದೆಗೆ ಬಂದಿದ್ದೇನೆ. ದೇವಿ ಮಹಾತ್ಮೆಯನ್ನು, ದೇವಿಯ ವಿಭೂತಿ, ಆಕೆಯ ಲೀಲಾ ವಿನೋದವನ್ನು ಪ್ರಕಟಗೊಳಿಸುವಂತಹ ಅನೇಕ ಕಥೆಗಳು ದೇವಿಯಲ್ಲಿ ಅನನ್ಯವಾದ ಭಕ್ತಿಯನ್ನು ಉಂಟು ಮಾಡೋದಕ್ಕೆ ಕಾರಣವಾಗಿರ್ತವೆ. ಅಂಥದ್ದೊಂದು ಕಥೆಯನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬಂದಿದ್ದೇನೆ. ಶ್ರೀಮದ್ ಭಾಗವತದಲ್ಲಿ ಒಂದು ಮಾತು ಬರ್ತದೆ. ಅಂದರೆ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ಹೇಳ್ತಾರೆ. ಅಂದರೆ ನರಸಿಂಹದೇವರ ರೂಪವನ್ನು ತಾಳಿ ಭಗವಂತ ಕಂಬದಲ್ಲಿ ಮೂಡಿ ಬಂದಿದ್ದು ಹಿರಣ್ಯಕಶಿಪುವಿಗೆ ತನ್ನ ಅಸ್ತಿತ್ವವನ್ನು ಸಾಬೀತುಪಡಿಸಲಿಕ್ಕೆ ಅಲ್ಲ, ಈ ಕಂಬದಲ್ಲಿ ಭಗವಂತನಿದ್ದಾನೆ ಅನ್ನುವಂತಹ ಪ್ರಹ್ಲಾದ ದೇವರ ಮಾತೇನಿದೆ, ಪ್ರಹ್ಲಾದರಾಜರ ಮಾತನ್ನು ಸತ್ಯವನ್ನಾಗಿ ಮಾಡುವುದಕ್ಕಾಗಿ ಆತ ಆ ಕಂಬದಲ್ಲಿ ಮೂಡಿ ಬಂದ ಅಂತ ಸುಂದರವಾದ ವರ್ಣನೆ ಇದೆ. ಅದೇ ರೀತಿ ಭಕ್ತರು ತಿಳಿದೋ ತಿಳಿಯದೆಯೋ ಅಥವಾ ದೇವರ ಚರಣಗಳಲ್ಲಿ ತಮ್ಮ ಚಿತ್ತವನ್ನಿಟ್ಟು ಆಡುವಂತಹ ಮಾತುಗಳನ್ನು ಸತ್ಯ ಮಾಡುವುದಕ್ಕಾಗಿ ದೇವರು ಟೊಂಕಕಟ್ಟೆ ನಿಲ್ಲುತ್ತಾನೆ ಅನ್ನೋದಕ್ಕೆ ಈ ಒಂದು ಸಣ್ಣ ಕಥೆಯು ಸಾಕ್ಷಿಯಾಗಿ ನಿಲ್ತದೆ. ಸುಮಾರು 18ನೇ ಶತಮಾನದಲ್ಲಿ ನಡೆದಿರಬಹುದಾದಂಥ ಘಟನೆ ಇದು. ತಮಿಳುನಾಡಿನ ತಿರಿಕಡುಯೈಯೂರ್ನಲ್ಲಿರುವಂಥ ಅಮೃತ ಘಟೇಶ್ವರ ಹಾಗೂ ಅಭಿರಾಮಿ ದೇವಿಯರಲ್ಲಿ ಅನನ್ಯವಾದ ಭಕ್ತಿಯನ್ನು ಇಟ್ಟುಕೊಂಡು ಅವರ ಪೂಜೆಯಲ್ಲಿ ಇದ್ದಂತಹ ಸುಬ್ರಹ್ಮಣ್ಯ ಅಯ್ಯರ್ ಎನ್ನುವಂಥ ಸಂತರ ಕಥೆ ಇದು. ಅವರು ಒಂದು ದಿನ ಅಮಾವಾಸ್ಯೆ ದಿನ, ಥಾಯ್ ಅಮಾವಾಸ್ಯೆ ಅಂತ ಏನು ಹೇಳ್ತೀವಿ ತಮಿಳು ಪಂಚಾಂಗದ ಪ್ರಕಾರ, ಆ ದಿವಸ ದೇವಿಯ ಪೂಜೆಯಲ್ಲಿ ನಿರತರಾಗಿರ್ತಾರೆ. ದೇವಿಯ ಪೂರ್ಣಚಂದ್ರ ಬಿಂಬದಂತಹ ಒಂದು ಮುಖವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡುತ್ತಾ ಅವರು ಪೂಜೆ ಮಾಡುವ ಸಮಯದಲ್ಲಿ ಸರಭೋಜಿ ಅನ್ನುವಂಥ ಅಲ್ಲಿನ ಮಹಾರಾಜರು ಬಂದು ಇವರನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಯಾವ ತಿಥಿ ಅಂತ ಅವರನ್ನು ಕೇಳ್ತಾರೆ. ದೇವಿಯ ಚಂದ್ರೋಪಮವಾದಂಥ ಒಂದು ಮುಖವನ್ನು ಚಿಂತಿಸುತ್ತಾ ಇದ್ದ ಅವರು ಅನ್ಯಮನಸ್ಕತೆಯಲ್ಲಿ ಇವತ್ತು ಪೂರ್ಣಿಮೆ ಅಂತ ಉತ್ತರ ಕೊಡ್ತಾರೆ. ವಾಸ್ತವವಾಗಿ ಆ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ರಾಜನಿಗೆ ಸಿಟ್ಟು ಬರ್ತದೆ. ಇವನು ರಾಜನು ಬಂದಾಗ ಚಿತ್ತ ಬಿಟ್ಟು ಮಾತಾಡದೆ ಅನ್ಯಮನಸ್ಕತೆಯಿಂದ ಉತ್ತರ ಕೊಟ್ಟಿರೋದ್ರಿಂದ ಈ ದಿನ ಸಂಜೆ ಏನಾದರೂ ಚಂದ್ರಬಿಂಬ ಮೂಡದೆ ಹೋದಲ್ಲಿ ಇವನನ್ನು ಉರಿ ಉಯ್ಯಾಲೆಯಲ್ಲಿಟ್ಟು ಸುಟ್ಟು ಬಿಡಿ ಅಂಥೇಳಿ ಆಜ್ಞಾಪನೆ ಮಾಡಿ ಹೋಗ್ಬಿಡ್ತಾರೆ. ಉರಿ ಉಯ್ಯಾಲೆ ಅನ್ನೋದು ಆಗಿನ ಕಾಲದ ಒಂದು ವಿಚಿತ್ರವಾದ ಶಿಕ್ಷೆ. ಒಂದು ಕಬ್ಬಿಣದ ಉಯ್ಯಾಲೆಯಲ್ಲಿ ಅವರನ್ನು ಕಟ್ಟಿ ಹಾಕಿ ಕೆಳಗಡೆ ಅಗಾಧವಾದ ಬೆಂಕಿಯನ್ನು ಹಾಕ್ತಾ ಇದ್ದರು. ಮನುಷ್ಯ ಚೀರುತ್ತಾ ಜೀವಕ್ಕಾಗಿ ಒದ್ದಾಡುತ್ತಾ ಅಲ್ಲೇ ಬೆಂದು ಹೋಗುವಂಥ ಒಂದು ಶಿಕ್ಷೆ. ಸುತ್ತಲೂ ಜನ ನಿಂತು ನೋಡಬೇಕು, ರಾಜದ್ರೋಹ ಮಾಡಿದಾಗ, ರಾಜರಿಗೆ ಅಗೌರವ ತೋರಿಸಿದಾಗ ಈ ಥರದ ಶಿಕ್ಷೆಗಳನ್ನು ವಿಧಿಸುವುದು ಆಗಿನ ಪರಿಪಾಠ ಇತ್ತು. ಸಾಯಂಕಾಲ ಆದಂತೆ ಅಮಾವಾಸ್ಯೆ ಕತ್ತಲು ಮೆಲ್ಲನೆ ಕವಿಲಿಕ್ಕೆ ಪ್ರಾರಂಭ ಆದ ಮೇಲೆ ಚಂದ್ರಬಿಂಬ ಎಲ್ಲಿ ಮೂಡಲೇ ಇಲ್ಲ ಅಂತ ಕೇಳ್ತಾರೆ ಎಲ್ಲರೂ. ಆತ ನಿರುತ್ತರರಾಗಿ ನಿಲ್ತಾನೆ. ಆಗ ಆತನನ್ನು ಕರೆದುಕೊಂಡು ಹೋಗಿ ಉರಿಯಾಲೆಯಲ್ಲಿ ಕಟ್ಟಿ ಹಾಕಿ ಸುಡಲಿಕ್ಕೆ ಉದ್ಯುಕ್ತರಾದಾಗ ಅವನು ಅನನ್ಯ ಭಕ್ತಿಯಿಂದ ದೇವಿಯಲ್ಲಿ ಅಭಿರಾಮಿ ದೇವಿಯರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದು ಅಭಿರಾಮಿಯ ಸ್ತೋತ್ರ ತಮಿಳಿನ ಸಾಹಿತ್ಯದಲ್ಲಿ ಈಗಲೂ ಸಹ ದೇವಿಯನ್ನು ಕಷ್ಟದ ಪರಿಸ್ಥಿತಿಯಲ್ಲಿ ಬೇಡುವಂಥ ಒಂದು ಅದ್ಭುತ ಶಕ್ತಿ ಉಳ್ಳಂಥ ಒಂದು ಸ್ತೋತ್ರ. ಆ ಸ್ತೋತ್ರದ ರಚನೆಯನ್ನು ಮಾಡಿ ನಿನ್ನ ಮಹಿಮೆಯನ್ನು ತೋರು ಮತ್ತು ನಿನ್ನ ಮಗನನ್ನು ಕಾಪಾಡು, ನಿನ್ನ ಭಕ್ತಿಯಲ್ಲಿ ನಾನು ಆಡಿದ ಮಾತನ್ನು ನೀನು ಸತ್ಯ ಮಾಡು ಅನ್ನೋ ರೀತಿಯಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿದಾಗ ದೇವಿಯು ಆಕಾಶದಲ್ಲಿ ಪ್ರಕಟವಾಗ್ತಾಳಂತೆ. ಚಂದ್ರಾರ್ಕಾಯುತ ತಾಟಂಕ ಅಂಥೇಳಿ ನಾವು ಕರಿತೀವಿ ಈ ದೇವಿಗೆ. ಅಂದರೆ ದೇವಿಯ ಕರ್ಣಕುಂಡಲಗಳು ಒಂದು ಸೂರ್ಯ ಒಂದು ಚಂದ್ರ ಅಂಥೇಳಿ ಯಾವಾಗಲೂ ನಂಬಿಕೆ. ಆ ರೀತಿ ಶಕ್ತಿ ಉಳ್ಳಂಥ ದೇವಿಯು ಪ್ರಕಟಳಾಗಿ ತನ್ನ ಕಿವಿಯಲ್ಲಿದ್ದ ಒಂದು ಓಲೆಯನ್ನು ತೆಗೆದು ನಭೋಮಂಡಲಕ್ಕೆ ಎಸೆದಾಗ ಅಲ್ಲಿ ಪೂರ್ಣಚಂದ್ರನ ಕಾಂತಿ ಮೂಡುತ್ತದೆ. ಅಮಾವಾಸ್ಯೆಯ ದಿವಸ ಆಕೆ ಪೂರ್ಣಚಂದ್ರನನ್ನು ತೋರಿಸ್ತಾಳೆ. ಅದು ಸರಭೋಜಿಗೆ ಅಥವಾ ಇನ್ಯಾರಿಗೋ ತನ್ನ ಅಸ್ತಿತ್ವವನ್ನು ಪ್ರಕಟ ಮಾಡಲಿಕ್ಕಾಗಿ ಅಲ್ಲ, ತನ್ನ ಭಕ್ತನಾದಂಥ ಸುಬ್ರಹ್ಮಣ್ಯನು ಆಡಿರ್ತಕ್ಕಂಥ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಭಗವತಿಯು ಆ ಒಂದು ಕರಾಳ ಅಮಾವಾಸ್ಯೆಯ ದಿವಸ ನಭೋಮಂಡಲದಲ್ಲಿ ತುಂಬಿದ ಚಂದ್ರನನ್ನು ತೋರಿಸುವ ಮೂಲಕ ಆ ಭಕ್ತನ ಮಾತನ್ನು ಸತ್ಯ ಮಾಡ್ತಾಳೆ ಮತ್ತು ತನ್ನ ಅಗಾಧವಾದಂಥ ಲೀಲಾ ವಿನೋದವನ್ನು ಸಹ ಪ್ರಕಟ ಮಾಡ್ತಾಳೆ. ಆಗ ಅವನನ್ನು ಅಲ್ಲಿಂದ ಇಳಿಸ್ಕೊಂಡು ಬಂದು ಸಕಲ ರಾಜೋಪಚಾರಗಳನ್ನು ಮಾಡಿ ಸಂತರಿಗೆ ಮತ್ತು ಭಕ್ತರಿಗೆ ಮಾಡಿದ ತಪ್ಪಿನ ಪರಿಹಾರಕ್ಕಾಗಿ ಆ ಆತನಲ್ಲಿ ಕ್ಷಮೆ ಬೇಡ್ತಾನೆ. ಇಂದಿಗೂ ಸಹ ಥಾಯ್ ಅಮಾವಾಸ್ಯೆಯ ದಿವಸ ಆ ಅಭಿರಾಮಿ ಮತ್ತು ಅಮೃತ ಘಟೇಶ್ವರ ದೇವಸ್ಥಾನದಲ್ಲಿ ಅಭಿರಾಮಿಯ ವಿಶೇಷವಾದ ಉತ್ಸವವನ್ನು ಈ ಘಟನೆ ನೆನಪಿಗಾಗಿ ಮಾಡ್ತಾರೆ.
ನಾವು ಭಗವತಿಯಲ್ಲಿ ಯಾವುದೇ ನಿಷ್ಕಾಮವಾಗಿ ಅನನ್ಯ ಭಕ್ತಿಯನ್ನು ಇಟ್ಟದ್ದೇ ಆಗಿದ್ದಲ್ಲಿ ನಮ್ಮ ಮನಸ್ಸಿನಲ್ಲಿ ಇರುವಂಥ ಎಲ್ಲ ಕೋರಿಕೆಗಳನ್ನು ಆಕೆ ನೆರವೇರಿಸ್ತಾಳೆ. ಮತ್ತು ನಾವು ತಿಳಿದೋ ತಿಳಿಯದೆಯೋ ಮಾಡಿದಂಥ ತಪ್ಪುಗಳು ಅಥವಾ ಆಡಿದಂಥ ಮಾತುಗಳನ್ನು ಸತ್ಯ ಮಾಡಲಿಕ್ಕಾಗಿ ನಮ್ಮ ಒಂದು ಮಾನವನ್ನು ಎಲ್ಲರ ಮುಂದೆ ಕಾಪಾಡೋದಕ್ಕಾಗಿ, ನಮ್ಮ ಪ್ರಾಣವನ್ನು ಕಾಪಾಡೋದಕ್ಕಾಗಿ ತಾನು ಟೊಂಕಕಟ್ಟೆ ನಿಲ್ಲುತ್ತಾಳೆ. ಮತ್ತು ಪ್ರಕೃತಿಗೆ ವಿರುದ್ಧವಾದಂಥ ಕೆಲವು ಸಾಧ್ಯವಾದಂಥ ಘಟನೆಗಳನ್ನು ಮಾಡುವುದರ ಮೂಲಕ, ಚಮತ್ಕಾರಗಳನ್ನು ಮಾಡುವುದರ ಮೂಲಕ ಸದಾ ನಮ್ಮನ್ನು ಕಾಪಾಡುತ್ತಾಳೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಎಲ್ಲರೂ ಈ ಪುಣ್ಯ ದಿವಸ ಎಲ್ಲ ಅಭಿರಾಮಿ ದೇವಿಯನ್ನು ಮನಸಾರೆ ಸ್ಮರಿಸೋಣ. ಆ ಭಗವತಿ ನಮ್ಮ ಎಲ್ಲರ ಸಂಕಷ್ಟಗಳನ್ನು ಪಾರು ಮಾಡಿ ಎಲ್ಲ ಗಂಡಾಂತರಗಳಿಂದ, ರಾಜಗಂಡ ಆಗಲಿ, ಪ್ರಾಣಗಂಡ ಆಗಲಿ, ಮಾನಗಂಡ ಆಗಲಿ, ಎಲ್ಲ ಗಂಡಗಳಿಂದ ಕಾಪಾಡಿ ಸದಾ ನಮ್ಮ ಬೆಂಗಾವಲಲ್ಲಿ ನಿಂತು ಕಾಪಾಡಲಿ ಅಂತ ಕೇಳ್ತಾ ಮುಗಿಸ್ತೇನೆ. ಶ್ರೀಮಾತ್ರೇ ನಮಃ.